Hello everyone, welcome to Learning Management System Department of Collegiate and Technical Education. Myself Kirti, Selection Grade Lecturer, Department of Electrical and Electronics, Karnataka Government Polytechnic, Mangaluru. Let us continue our discussion in the subject Basics of Electrical Power System pertaining to first semester Diploma in Electrical and Electronics. Today we will be discussing session 23 of Unit 3, Solar Photovoltaic System and Wind Power Plant. At the end of this session, the student will be able to compare horizontal axis and vertical axis wind turbine generators and understand the environmental impact of wind plant. Before we move on to today's session, let's have a recap of session 22. So in the previous session, we discussed about the classification of wind turbine generators. We understood that wind turbine generators can be classified as horizontal axis wind turbine generator and vertical axis wind turbine generators. ಏನಾಗ್ತದೆ horizontal axis wind turbine generator ಅಲ್ಲಿ the axis ಅಥವಾ shaft ಅಂತ ಏನು ಹೇಳ್ತೀವಿ ಅದು will be horizontal. It will be parallel to the ground. In case of vertical axis wind turbine generator, the shaft is vertical, it is perpendicular to the ground. ಇದರ ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಮತ್ತೇನು ಕಲ್ತ್ಕೊಂಡ್ವಿ? ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಹಾರಿಜಾಂಟಲ್ ಆಕ್ಸಿಸ್ ಮತ್ತೆ ವರ್ಟಿಕಲ್ ಆಕ್ಸಿಸ್ ತಿಳ್ಕೊಂಡ್ವಿ. ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಏನು ಮಾಡ್ತದೆ? ಇದೆಲ್ಲ ರೋಟಾರ್ ಹಬ್, ಅದಕ್ಕೆ 2 ಅಥವಾ 3 ರೋಟಾರ್ ಬ್ಲೇಡ್ಸ್ ಫಿಕ್ಸ್ ಆಗಿರ್ತದೆ. ಆ ರೋಟಾರ್ ಬ್ಲೇಡ್ ತಿರುಗಿದಾಗ ಏನಾಗ್ತದೆ? ಗಾಳಿ ಬೀಸಿದಾಗ ಇದು ತಿರುಗ್ತದೆ, ಆವಾಗ ಶಾಫ್ಟ್ ತಿರುಗ್ತದೆ. ಶಾಫ್ಟ್ ಒಂದು 50 to 60 RPM ಅಲ್ಲಿ ತಿರುಗಿದ್ರೆ ನಮ್ಮ ಜನರೇಟರ್ಗೆ 1000 to 1800 RPM ಬೇಕಾಗ್ತದೆ. ಅದಕ್ಕೆ ಗೇರ್ ಬಾಕ್ಸ್ ಏನ್ ಮಾಡ್ತದೆ? The function of the gear box is to adjust the speed of the turbine to the speed of the generator. It increases the speed of this shaft which is connected to the generator. Next, what is here? We also have the electronic controller here. What does the electronic controller do? It measures the wind velocity and the wind direction. ಯಾವ ಡೈರೆಕ್ಷನಲ್ ವಿಂಡ್ ಬ್ಲೋ ಆಗ್ತದೆ ಇದನ್ನ ನೋಡಿ. It will give signal to the yaw mechanism so that the yaw mechanism aligns. ಈ ರೋಟರ್ ಅನ್ನ ಗಾಳಿ ಬೀಸುವ ದಿಕ್ಕಿಗೆ ತಿರುಗುವಂತೆ ಮಾಡ್ತದೆ ಎಲೆಕ್ಟ್ರಾನಿಕ್ ಕಂಟ್ರೋಲರ್. ಮತ್ತೇನ್ ಮಾಡ್ತದೆ? ಇನ್ನೊಂದು ಕೆಲಸ ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಇದೇನಂದ್ರೆ, ಏನಾದ್ರೂ ಮ್ಯಾಲ್ ಫಂಕ್ಷನ್ ಇದ್ರೆ ಬ್ರೇಕಿಗೆ ಸಿಗ್ನಲ್ ಕೊಟ್ಟು ಈ ಟರ್ಬೈನ್ ತಿರುಗುವುದನ್ನು ಸ್ಟಾಪ್ ಮಾಡ್ತದೆ. ನೆಕ್ಸ್ಟ್, ವಾಟ್ ಇಸ್ ದಟ್? ವಿ ಹ್ಯಾವ್ ಯಾ ಮೆಕ್ಯಾನಿಸಮ್. ಯಾ ಮೆಕ್ಯಾನಿಸಮ್ ಅಂದ್ರೆ ಏನ್ ಮಾಡ್ತದೆ? ಇಟ್ ಅಲೈನ್ಸ್, ಡಿಸ್ಕಸ್ ಮಾಡಿದ್ವಿ ಅಲ್ಲ, ಇಟ್ ಅಲೈನ್ಸ್ ದ ಡೈರೆಕ್ಷನ್ ಆಫ್ ದ ರೋಟರ್ ಟು ದ ಡೈರೆಕ್ಷನ್ ಆಫ್ ದ ವಿಂಡ್. ನೆಕ್ಸ್ಟ್, ವಿ ಹ್ಯಾವ್ ದ ಜನರೇಟರ್. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಜನರೇಟರ್? ದ ಜನರೇಟರ್ ಕನ್ವರ್ಟ್ಸ್ ದಿಸ್ ಮೆಕ್ಯಾನಿಕಲ್ ರೊಟೇಷನ್ ಇಂಟು ಎಲೆಕ್ಟ್ರಿಸಿಟಿ. ಕಲ್ತಿದ್ದೇವಲ್ಲ, ಇದೆಲ್ಲ ನೀಟಾಗಿ ಅರ್ಥ ಆಗಿದೆ. ಇದು ಟವರ್. ಈ ಟವರ್ ಇದು ಹೈಟ್ ಅರೌಂಡ್ 80 meters ಇರ್ಬೋದು. ಇದು ಇಷ್ಟನ್ನ ಸಪೋರ್ಟ್ ಮಾಡ್ತದೆ. ಇದೆಲ್ಲ ಸ್ಟ್ರಕ್ಚರ್ ಅನ್ನ ತನ್ನ ಮೇಲೆ ಇಟ್ಕೊಂಡು ಇಟ್ ಸಪೋರ್ಟ್ಸ್ ದ ಎಂಟೈರ್ ಸ್ಟ್ರಕ್ಚರ್. ಇನ್ ಕೇಸ್ ಆಫ್ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್, ದ ರೋಟರ್ ಶಾಫ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಆರ್ ಇಟ್ ಇಸ್ ವರ್ಟಿಕಲ್. ಇಲ್ಲಿ ಏನಾಗ್ತದೆ ನೋಡಿ, ಇದು ರೋಟಾರ್ ಶಾಫ್ಟ್, ಇದೆರಡು ರೋಟಾರ್ ಬ್ಲೇಡ್ಸ್, 2 ಅಥವಾ 3 ಇರ್ಬೋದು ಈ ರೋಟಾರ್ ಬ್ಲೇಡ್ಸ್. ಈ 2 ಬೇರಿಂಗ್ಸ್ ಇರ್ತದೆ, ಮೇಲೊಂದು ಕೆಳಗೊಂದು ಬೇರಿಂಗ್ ಇರ್ತದೆ. ಇದಕ್ಕೆ ಮೇಲ್ಗಡೆ ಸಪೋರ್ಟ್ ಮಾಡಲಿಕ್ಕೆ ಗೈ ವಯರ್ಸ್ ಅಥವಾ ಗೈ ರೋಪ್ ಉಂಟು. ಎಲ್ಲ ಕೆಳಗಡೆ ಬರುದು ಎಲ್ಲ ಸ್ಟ್ರಕ್ಚರ್. ಇದ್ರೊಳಗಡೆ ನೋಡಿ, ಇದು ಬ್ರೇಕ್, ಗೇರ್ ಬಾಕ್ಸ್, ಜನರೇಟರ್, ಕೆಳಗಡೆ ಬೇರಿಂಗ್, ಇದಿಷ್ಟು ಈ ಫೌಂಡೇಶನ್ ಮೇಲೆ ಕುತ್ಕೊಳ್ತದೆ. ಈ ಸ್ವಿಚ್ ಗೇರ್ ಅಂಡ್ ಕಂಟ್ರೋಲ್ ಯಾಕೆ ಬೇಕು? ಇಲ್ಲಿ ಪ್ರೊಡ್ಯೂಸ್ ಆದ ಎಲೆಕ್ಟ್ರಿಸಿಟಿಯನ್ನ ಗ್ರಿಡ್ಗೆ ಕನೆಕ್ಷನ್ ಕೊಡ್ಲಿಕ್ಕೆ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ತೇವೆ. ಕಾಮನ್ ಆಗಿ ಯೂಸ್ ಆಗುವಂಥದ್ದು ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ವರ್ಟಿಕಲ್ ಆಕ್ಸಿಸ್ಗೆ ಕಂಪೇರ್ ಮಾಡಿದ್ರೆ. ಬಟ್ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ ಯಾವುದೇ ಡೈರೆಕ್ಷನ್ ಅಲ್ಲಿ ಗಾಳಿ ಬೀಸಿದ್ರು ಇದು ರೋಟಾರ್ ಬ್ಲೇಡ್ಸ್ ತಿರುಗ್ತದೆ. ಅದಕ್ಕೆ ಯಾವ ಮೆಕ್ಯಾನಿಸಮ್ ನ ಅಗತ್ಯ ಇಲ್ಲ. ಸೊ ಇದೆರಡರಲ್ಲಿ ಯಾವ್ದು ಒಳ್ಳೇದು? ಇದೆರಡು ಕಂಪ್ಯಾರಿಸನ್ ಅದನ್ನೆಲ್ಲ ನಾವು ಈ ಸೆಷನ್ ಅಲ್ಲಿ ಮಾಡ್ತೇವೆ. ಈ ಸೆಷನ್ ಅಲ್ಲಿ ನಾವು we will be comparing horizontal axis and vertical axis turbine generators. We'll also see the environmental impact of wind plants. So
So let us see this comparison between horizontal axis and vertical axis. Horizontal axis in this turbine the shaft is mounted horizontally parallel to the ground. Gottide namgadu. Vertical axis shaft is mounted on a vertical axis perpendicular to the ground. Nodidevala. It uses tower for support. This uses guy wires for support. Now nodideve previous sketch alli nodidivalla navili previous sketch alli ನಾವು ನೋಡಿದ್ದೇವೆ already. ಇದಕ್ಕೆ ಟವರ್ ಬೇಕು horizontal axis ಗೆ, ಈ vertical axis ಗೆ ಆ guy wires help ಮಾಡ್ತದೆ support ಗೆ. Gearbox and generator are mounted above the ground on the tower. Gearbox ಯಾವ mechanism ಎಲ್ಲ ಟವರ್ ಮೇಲೆ ಮೌಂಟ್ ಆಗ್ತದೆ. ಇಲ್ಲಿ gearbox generator ಎಲ್ಲ mounted at the ground level. Installation and maintenance are difficult as the equipments are at height. ಮೇಲಿರೋದ್ರಿಂದ ಅದನ್ನ ಹತ್ತಿ ಅದಕ್ಕೆ ಇನ್ಸ್ಟಾಲ್ ಮಾಡಬೇಕು, ಇನ್ಸ್ಟಾಲೇಷನ್ ಮಾಡಬೇಕು, ಇಲ್ಲದಿದ್ರೆ ಮೇಂಟೈನ್ ಮಾಡಿ ಎರಡಕ್ಕೂ ಮೇಲೆ ಹತ್ತಬೇಕಾಗ್ತದೆ. ಇಲ್ಲಿ ಈಸಿ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್ ಆಸ್ ಆಲ್ ದ ಎಕ್ವಿಪ್ಮೆಂಟ್ಸ್ ಆರ್ ಆಫ್ ದ ಗ್ರೌಂಡ್ ಲೆವೆಲ್. ಎಲ್ಲ ಭೂಮಿಯ ಮೇಲೆ ಇರೋದ್ರಿಂದ ಇನ್ಸ್ಟಾಲೇಷನ್ ಮೇಂಟೆನೆನ್ಸ್ ಎಲ್ಲ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ ಈಸಿ. ಮತ್ತೆ ಯಾವ ಮೆಕ್ಯಾನಿಸಮ್ ಇಸ್ ರಿಕ್ವೈರ್ಡ್ ಟು ಅಲೈನ್ ದ ಬ್ಲೇಡ್ಸ್ ಟು ಫೇಸ್ ದ ವಿಂಡ್. ವಿಂಡ್ ಯಾವ ಡೈರೆಕ್ಷನ್ ಬರ್ತದೆ ಆ ಡೈರೆಕ್ಷನ್ ತಿರುಗಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಯಾವ ಮೆಕ್ಯಾನಿಸಮ್ ಬೇಕು. ಯಾವುದರಲ್ಲಿ? ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಅಲ್ಲಿ. ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆಸ್ ದ ರೋಟರ್ ರೊಟೇಟ್ಸ್ ಫಾರ್ ಎನಿ ವಿಂಡ್ ಡೈರೆಕ್ಷನ್. ಗಾಳಿ ಯಾವುದೇ ದಿಕ್ಕಿನಲ್ಲಿ ಪಾಸ್ ಆಗ್ತಾ ಇದ್ರು ಸಹ ಇದು ರೋಟರ್ ಬ್ಲೇಡ್ಸ್ ತಿರುಗುದ್ರಿಂದ ಯಾವ ಮೆಕ್ಯಾನಿಸಮ್ ಅಗತ್ಯ ಇಲ್ಲ ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಅಲ್ಲಿ. ಮತ್ತೆ ಟರ್ಬೈನ್ ರೋಟರ್ ಇಸ್ ಅಟ್ ಹೈಯರ್ ಎಲಿವೇಶನ್, ಸೊ ಹೈಯರ್ ವಿಂಡ್ ಸ್ಪೀಡ್ ಅಂಡ್ ಹೈಯರ್ ಎಫಿಷಿಯನ್ಸಿ. ರೋಟರ್ ಎಟ್ ಹೈಟ್ ಎಲಿವೇಶನ್ ಅಲ್ಲಿ ಇರೋದ್ರಿಂದ ಅಲ್ಲಿ ವಿಂಡ್ ವೆಲಾಸಿಟಿನೂ ಜಾಸ್ತಿ ಇರ್ತದೆ. ಎಫಿಷಿಯನ್ಸಿ ಅಂದ್ರೆ ಎಷ್ಟು ಔಟ್ಪುಟ್ ಸಿಗ್ತದೆ ನಮಗೆ ಫಾರ್ ಎ ಗಿವನ್ ಇನ್ಪುಟ್ ಅಂತ, ಅಲ್ಲಿ ಎಫಿಷಿಯನ್ಸಿ ಸಹ ಜಾಸ್ತಿ ಇರ್ತದೆ. ಇಲ್ಲೇನಾಯ್ತು? ಟರ್ಬೈನ್ ರೋಟರ್ is almost at ground level, so lower speed and lower efficiency. ಇಲ್ಲಿ ಟರ್ಬೈನ್ ರೋಟರ್ ಕೆಳಗಡೆ ಇರೋದ್ರಿಂದ ಏನಾಗ್ತದೆ? ಸ್ಪೀಡು ಕಡಿಮೆ, ಎಫಿಷಿಯನ್ಸಿ ಸಹ ಕಡಿಮೆ. ಇಟ್ ಟೇಕ್ಸ್ ಲಿಟಲ್ ಗ್ರೌಂಡ್ ಸ್ಪೇಸ್. ಬರೀ ಆ ಟವರಿಗೆ ಫಿಕ್ಸ್ ಮಾಡುವಂತ ಸ್ಪೇಸ್ ಮಾತ್ರ ಸಾಕು ಹಾರಿಜಾಂಟಲ್ ಆಕ್ಸಿಸ್ಗೆ. ವರ್ಟಿಕಲ್ ಆಕ್ಸಿಸ್ಗೆ ಗ್ರೌಂಡ್ ಮೇಲೆನೆ ನೀವು ಗೇರ್ ಬಾಕ್ಸ್, ಟರ್ಬೈನ್, ಜನರೇಟರ್ ಇದೆಲ್ಲ ಬರೋದ್ರಿಂದ ಏನಾಗ್ತದೆ? It takes a large ground space. Energy output is more in case of horizontal axis, output is less in case of vertical axis. So ಇದು comparison ಆಯ್ತು. ಈಗ let us study the environmental impact of wind power plants. ಈಗ land use impact ನೋಡಿ, wind turbine generator ಸುತ್ತಮುತ್ತ ಏನು ಬೆಳಿಲಿಕ್ಕೆ ಆಗುದಿಲ್ಲ. ಬರೇ ಒಂದು ಕ್ಯಾಟಲ್ ಗೇಜಿಂಗಿಗೆ ಏನಾದ್ರು ಸ್ವಲ್ಪ ಹುಲ್ಗಿಲ್ ಬೆಳಿಬಹುದು ಅಷ್ಟೇ. ವಿಂಡ್ ಟರ್ಬೈನ್ ಇನ್ಸ್ಟಾಲೇಷನ್ಸ್ ಯೂಸ್ ಎ ಲಾರ್ಜ್ ಲ್ಯಾಂಡ್ ಏರಿಯಾ. ಅಬೌಟ್ 1 acre ಆಫ್ ಲ್ಯಾಂಡ್ ಪರ್ ಮೆಗಾವ್ಯಾಟ್ ಇಸ್ ಪರ್ಮನೆಂಟ್ಲಿ ಡಿಸ್ಟರ್ಬ್ಡ್. 1 ಮೆಗಾವ್ಯಾಟ್ ಉತ್ಪಾದನೆ ಮಾಡಲಿಕ್ಕೆ 1 acre ಅಷ್ಟು ಲ್ಯಾಂಡ್ ಬೇಕಾಗ್ತದೆ. ಅಲ್ಲಿ ಏನು ನಾವು ಅಗ್ರಿಕಲ್ಚರಲ್ ಪರ್ಪಸ್ಗೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದ ರಿಮೈನಿಂಗ್ ಲ್ಯಾಂಡ್ ಕ್ಯಾನ್ ಬಿ ಯೂಸ್ ಫಾರ್ ಅದರ್ ಪರ್ಪಸಸ್ ಲೈಕ್ ಲೈಫ್ ಸ್ಟಾಕ್ ಗೇಜಿಂಗ್. ದನಗಿನಕ್ಕೆಲ್ಲ ಬೇಕಾಗಿ ಹುಲ್ಲೆಲ್ಲ ಬೆಳಿಬಹುದು, ಅಗ್ರಿಕಲ್ಚರ್, ಹೈವೇಸ್ ಎಕ್ಸೆಟ್ರಾ. ಬೇರೆ ಲ್ಯಾಂಡ್ ಅನ್ನು ಯೂಸ್ ಮಾಡಬಹುದು, ಬಟ್ ಇದರ ಹತ್ರ ಇರುವ ಲ್ಯಾಂಡ್ ಅನ್ನು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಯ್ಸ್ ಇಂಪ್ಯಾಕ್ಟ್. ನಾಯ್ಸ್ ಫ್ರಮ್ ವಿಂಡ್ ಟರ್ಬೈನ್ ಇಸ್ ಕಾಸ್ಡ್ ಫ್ರಮ್ 2 sources. ಎಲ್ಲಿಂದ ಬರ್ತದೆ ನಾಯ್ಸ್? ಮೆಕ್ಯಾನಿಕಲ್ ನಾಯ್ಸ್ ಕಾಸ್ಡ್ ಬೈ ಗೇರ್ ಬಾಕ್ಸ್ ಅಂಡ್ ಜನರೇಟರ್. ಜನರೇಟರ್ ತಿರುಗುವಾಗ ಸೊ ಆ ಗೇರ್ ಬಾಕ್ಸ್ ಇದು ಸ್ವಲ್ಪ ನಾಯ್ಸ್ ಬರ್ಬೋದು. ಇಲ್ಲದೆ ಏರೋಡೈನಾಮಿಕ್ ನಾಯ್ಸ್ ಕಾಸ್ಡ್ ಬೈ ಇಂಟರಾಕ್ಷನ್ ಆಫ್ ದ ಟರ್ಬೈನ್ ಬ್ಲೇಡ್ಸ್ ವಿತ್ ದ ವಿಂಡ್. ವಿಂಡ್ ಹೋಗಿ ಅದು ಟರ್ಬೈನ್ ಬ್ಲೇಡ್ಸ್ ಹೊಡೆದು ಟರ್ಬೈನ್ ಬ್ಲೇಡ್ಸ್ ತಿರುಗುವಾಗ ನಾಯ್ಸ್ ಬರ್ಬೋದು. ಬಟ್ ಅದರ ನಾಯ್ಸ್ ನೋಡಿ ಇಲ್ಲೆಲ್ಲ ಕಂಪೇರ್ ಮಾಡಿದ್ದಾರೆ, ಅಷ್ಟು ಸ್ಕೆಚ್ ಕ್ಲಿಯರ್ ಇರಲಿಕ್ಕಿಲ್ಲ. ಬಟ್ 105 decibels ಅಷ್ಟು ನಾಯ್ಸ್ ಬರ್ಬೋದು ಹೇಳ್ತಾರೆ. ಬೇರೆ ಥರದೆಲ್ಲ ನಾಯ್ಸ್ ಲೆವೆಲ್ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು ನಿಮ್ಗೆ ಇಲ್ಲಿ ಕಾಣ್ಬೋದು. ಸೊ ಸ್ವಲ್ಪ ನಾಯ್ಸ್ ಪ್ರೊಡ್ಯೂಸ್ ಆಗ್ತದೆ ವಿಂಡ್ ಟರ್ಬೈನ್ ಪ್ಲಾಂಟ್ ರನ್ ಆಗ್ತಾ ಇರುವಾಗ. ವಿಜುವಲ್ ಇಂಪ್ಯಾಕ್ಟ್. Due to their height, wind turbines are highly visible structures in any landscape. They may result in aesthetic impacts to the landscape. ಇದೆಲ್ಲ ಒಂದು ಭೂಮಿ ಮೇಲೆ ಈ ಪರಿಸರದಲ್ಲಿ ಇದೆ, ಇಷ್ಟು ಎತ್ತರಕ್ಕೆ ಹಿಂಗೆ ನಿಂತ್ಕೊಂಡಾಗ ಅಷ್ಟು
ಚಂದ ಕಾಣ್ಲಿಕ್ಕಿಲ್ಲ, ಇದರ ಬ್ಯೂಟಿ ಸ್ವಲ್ಪ ಹಾಳಾಗ್ತದೆ ಹೇಳೋದು. Bat and bird mortality. Bird and bat deaths caused by colliding with rotor blades. ಈ ಬರ್ಡ್ಸ್ ಹಕ್ಕಿಗಳು ಬ್ಯಾಟ್ ಏನಾಗ್ತದೆ ರೋಟರ್ ತಿರುಗ್ತಾ ಇರುವಾಗ ಆ ಬ್ಲೇಡಿಗೆ ಹೋಗಿ ಹೊಡ್ಕೊಳ್ತದೆ, ಅದರ ದಾರಿಗೆ ಹೋಗ್ತಾ ಇರುವಾಗ ಇದು ಅಡ್ಡ ಆಗ್ತದಲ್ಲ. ಆರ್ ಆಲ್ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಬಯಾಲಜಿಕಲ್ ಇಂಪ್ಯಾಕ್ಟ್ ಆಫ್ ವಿಂಡ್ ಟರ್ಬೈನ್. ಅದೆಲ್ಲ ಸಾಯ್ತದೆ. ದ ರಿಸ್ಕ್ ಆಫ್ ಬರ್ಡ್ ಕೊಲಿಷನ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್ by increasing the visibility of rotor blades and by keeping the bird migration paths free. ಆ ರೋಟರ್ ಬ್ಲೇಡ್ಸ್ ಅನ್ನ ಅದಕ್ಕೆ ಕಾಣುವ ತರ ಮಾಡುದು ಹಕ್ಕಿಗಳಿಗೆ. ಮತ್ತೆ ಹಕ್ಕಿಗಳ ಮೈಗ್ರೇಷನ್, ಒಂದು ವರ್ಷದಲ್ಲಿ ಕೆಲವೊಮ್ಮೆ ಅದೇ ದಾರಿಯಲ್ಲಿ ಹಕ್ಕಿಗಳೆಲ್ಲ ಬರ್ತದೆ, ಆ ಡೈರೆಕ್ಷನ್ ಅಲ್ಲಿ ವಿಂಡ್ ಟರ್ಬೈನ್ ಇಲ್ಲದೆ ಇರುವ ತರ ನೋಡ್ಕೊಳ್ಳೋದು. ಇದರಿಂದ ನಾವೇನ್ ಮಾಡ್ಬೋದು, ಬರ್ಡ್ ಮತ್ತೆ ಬ್ಯಾಟ್ ಗಳನ್ನೆಲ್ಲ ಈ ವಿಂಡ್ ಟರ್ಬೈನ್ ಇಂದ ಪ್ರೊಟೆಕ್ಟ್ ಮಾಡಬಹುದು. Interference with communication. Another impact of wind turbine is that they interfere with radar and communication facilities. So ಇದೇನಾಗ್ತದೆ, ವಿಂಡ್ ಟರ್ಬೈನ್ ಅಲ್ಲಿ ಇರುವಾಗ ಒಂದು ಟ್ರಾನ್ಸ್ಮಿಷನ್ ಇರ್ತದೆ, ಒಂದು ರಿಸೀವರ್ ಇರ್ತದೆ. ಸೊ ಮೇನ್ ಸಿಗ್ನಲ್ ಹೀಗೆ ಹೋಗ್ತಾ ಇರುವಾಗ ಏನಾಗ್ತದೆ, ಒಂದು ಸಿಗ್ನಲ್ ಪುನಃ ಆಚೆ ಈಚೆ ಸಹ ಮೂವ್ ಆಗ್ತಾ ಇರ್ತದೆ. ಈ ವಿಂಡ್ ಟರ್ಬೈನ್ ಅದನ್ನು ಕ್ಯಾಚ್ ಮಾಡಿ ಒಂದು ರಿಫ್ಲೆಕ್ಟೆಡ್ ಸಿಗ್ನಲ್ ತರ ಕಳಿಸ್ತದೆ. ಅದು ಇಲ್ಲಿ ನಾಯ್ಸ್ ತರ ರಿಫ್ಲೆಕ್ಟ್ ಆಗ್ತದೆ. ಸೊ ವಿಂಡ್ ಟರ್ಬೈನ್ ಈ ಕಮ್ಯುನಿಕೇಶನ್ ಲೈನ್ಸ್ ಗೆ ಸ್ವಲ್ಪ ಎಫೆಕ್ಟ್ ಮಾಡ್ತಾ ಉಂಟು. ಬೇರೆ ಏನು ಇಂಪ್ಯಾಕ್ಟ್ ವಿಂಡ್ ಟರ್ಬೈನ್ ಪ್ಲಾಂಟ್ ಇಂದ? ವಿಂಡ್ ಟರ್ಬೈನ್ ಡು ನಾಟ್ ಪ್ರೊಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್ ಎಮಿಷನ್ಸ್ ಡ್ಯೂರಿಂಗ್ ಆಪರೇಷನ್. ವಿಂಡ್ ಟರ್ಬೈನ್ ತಿರುಗಿ ಅದು ಕೆಲಸ ಮಾಡ್ತಾ ಇರುವಾಗ ಯಾವುದೇ ತರ ಎಮಿಷನ್ಸ್ ಇರುವುದಿಲ್ಲ. ಬಟ್ ದೇರ್ ಆರ್ ಸರ್ಟನ್ ಎಮಿಷನ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟರ್ಬೈನ್ಸ್, ಟ್ರಾನ್ಸ್ಪೋರ್ಟೇಷನ್, ಕಮಿಷನಿಂಗ್, ಮೇಂಟೆನೆನ್ಸ್, ಡಿಕಮಿಷನಿಂಗ್, ಇದೆಲ್ಲ ಆಕ್ಟಿವಿಟೀಸ್ ಆಗುವಾಗ ಸ್ವಲ್ಪ ಎಮಿಷನ್ಸ್ ಇರಬಹುದು. Now it's the time for revision. Yaw mechanism is used in vertical axis wind turbine generator, horizontal axis wind turbine generator, both horizontal axis and vertical axis wind turbine plant, none of the above. ಎಲ್ಲಿ ಯೂಸ್ ಮಾಡ್ತೇವೆ yaw mechanism? ಗೊತ್ತಲ್ಲ ನಮಗೆ. yaw mechanism is used in horizontal axis wind turbine generator. vertical axis wind turbine generator ಅದು ಬೇಡ. ಯಾಕೆ? ಬಿಕಾಸ್ ಅದ್ರ ಬ್ಲೇಡು ಯಾವುದೇ ಡೈರೆಕ್ಷನಲ್ ವಿಂಡ್ ಬ್ಲೋ ಆದ್ರೂ ಸಹ ತಿರುಗ್ತದೆ. ಸೊ ದ ಆನ್ಸರ್ ಇಸ್ ಬಿ, horizontal axis wind turbine generator. Installation and maintenance is easy in case of vertical axis wind turbine plant, horizontal axis wind turbine plant, both horizontal axis and vertical axis wind turbine plant, none of the above. ಇಲ್ಲಿ ಈಸಿ ಇನ್ಸ್ಟಾಲೇಷನ್ ಮತ್ತೆ ಮೇಂಟೆನೆನ್ಸ್. ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ ಜನರೇಟರ್, ಗೇರ್ ಬಾಕ್ಸ್ ಎಲ್ಲ ಇಲ್ಲಿ ಇರ್ತದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತದೆ. ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ ಅದೆಲ್ಲ ಇಲ್ಲಿ ಇರ್ತದೆ, ಟವರ್ ಮೇಲೆ ಅರೌಂಡ್ 80 ಮೀಟರ್ಸ್ ಮೇಲೆ ಇರ್ತದೆ. ಹಾಗಿದ್ರೆ ಎಲ್ಲಿ ಈಸಿ ಇನ್ಸ್ಟಾಲೇಷನ್ ಮತ್ತೆ ಮೇಂಟೆನೆನ್ಸ್? ಗ್ರೌಂಡ್ ಲೆವೆಲ್ ಅಲ್ಲ. therefore the answer is vertical axis wind turbine plant. Next question. Wind turbine generator that has maximum efficiency is vertical axis wind turbine plant, horizontal axis wind turbine plant, both horizontal axis and vertical axis wind turbine plant, none of the above. ಯಾವುದ್ರಲ್ಲಿ ಎಫಿಷಿಯನ್ಸಿ ಮ್ಯಾಕ್ಸಿಮಮ್? ಎಫಿಷಿಯನ್ಸಿ ಅಂದ್ರೆ ಎಷ್ಟು ಔಟ್ಪುಟ್ ಸಿಗ್ತದೆ ಫಾರ್ ಎ ಗಿವನ್ ಇನ್ಪುಟ್ ಅಂತ. ವರ್ಟಿಕಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಪ್ಲಾಂಟ್ ಅಲ್ಲಿ ಜನರೇಟರ್, ಟರ್ಬೈನ್ ಎಲ್ಲ ಎಲ್ಲಿ ಇರ್ತದೆ? ಗ್ರೌಂಡ್ ಲೆವೆಲ್ ಅಲ್ಲಿ ಬರ್ತದೆ. ರೋಟಾರ್ ಬ್ಲೇಡ್ಸ್ ಸ್ವಲ್ಪ ಹೈಟ್ ಅಲ್ಲಿ ರೊಟೇಟ್ ಆಗ್ಬೋದು, ಬಟ್ ಮಿಕ್ಕಿದೆಲ್ಲ ಗೇರ್ ಬಾಕ್ಸ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ವಿಂಡ್ ವೆಲಾಸಿಟಿ ಕಡಿಮೆ, ಸೊ ಔಟ್ಪುಟ್ ಕಡಿಮೆ. ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಟರ್ಬೈನ್ ಪ್ಲಾಂಟ್ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಆ ಟವರ್ ಮೇಲೆ ಮೌಂಟ್ ಆಗಿರ್ತದೆ. ಹೈಯರ್ ಆಲ್ಟಿಟ್ಯೂಡ್ಸ್ ಅಲ್ಲಿ ವೆಲಾಸಿಟಿ ಸಹ ಜಾಸ್ತಿ. therefore efficiency is maximum in case of horizontal axis. The answer is B. Environmental impact of wind turbine power plant compared to thermal power plant is more, less, depends on the location, cannot be predicted. Negative impact, environmental impact ಯಾವುದರಲ್ಲಿ? compared to thermal power plant ಎಷ್ಟಿರ್ತದೆ? ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಗೊತ್ತು ನಮಗೆ, ಕೋಲ್ ಬರ್ನ್ ಆಗುವಾಗ ಪಾಯ್ಸನಸ್ ಗ್ಯಾಸಸ್ ಎಲ್ಲ ರಿಲೀಸ್ ಆಗ್ತದೆ, ಪೊಲ್ಯೂಷನ್ ಆಗ್ತದೆ. ವಿಂಡ್ ಪವರ್ ಪ್ಲಾಂಟ್ ಅಲ್ಲಿ ಅದು ಯಾವುದೂ ಇಲ್ಲ. ಸ್ವಲ್ಪ ಬರ್ಡ್ಸ್, ಬ್ಯಾಟ್
ಆ ಏರಿಯಾದಲ್ಲಿ ಫ್ಲೋ ಆಗುವಾಗ ಹಿಟ್ ಆಗಿ ಸ್ವಲ್ಪ ಸಾಯೋ ಚಾನ್ಸಸ್ ಉಂಟು. ಮತ್ತು ಅದು ಬಿಟ್ಟರೆ ಸ್ವಲ್ಪ ನಾಯ್ಸ್ ಪ್ರೊಡ್ಯೂಸ್ ಆಗ್ತದೆ ಜನರೇಟರ್ ಗೇರ್ ಬಾಕ್ಸ್ ಇದು. ಅದು ಬಿಟ್ಟರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ವಿಂಡ್ ಟರ್ಬೈನ್ ಪವರ್ ಪ್ಲಾಂಟ್ ಇಸ್ ವೆರಿ ಲೆಸ್ compared to that of thermal power plant. So therefore the answer is B, less. So ಇದೆಲ್ಲ ಕಾನ್ಸೆಪ್ಟ್ಸ್, ವಿಂಡ್ ಟರ್ಬೈನ್ ಪವರ್ ಪ್ಲಾಂಟ್ ಇದೆಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಇದೆ ಅಲ್ಲ. ಇದು ರೆಫರೆನ್ಸ್, ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡ್ಬೋದು, ಈ ರಿಸೋರ್ಸಸ್ ನೀವು ರೆಫರ್ ಆಗ್ಬೋದು. ಇದೆಲ್ಲದರಿಂದ ನಿಮ್ಮ ನಾಲೆಜ್ ಅನ್ನು ನೀವು ಹೆಚ್ಚಿಸಿಕೊಳ್ಳಬಹುದು. This is the team which is responsible for the development of content. I thank each one of them for their contribution. Thank you for being with us. Please write to us your suggestion about the content, tools, format, etc. to lms.dtk@gmail.com. Thank you.